ನೋಡ್ತಾ ಇರ್ಬೋದು ನಾಯ್ಸು, ಇಂಜಿನ್ ನಾಯ್ಸು ಟ್ಯಾಪೆಟ್ ಸೌಂಡ ಅಂತ. ಮೇಯ್ನಾಗಿ ಬಂದು ಎಲ್ಲ ಹೇಳ್ತಾ ಇರೋದು ಇಂಜಿನ್ನು ಸ್ವಲ್ಪ ಲೌಡ್ ನಾಯ್ಸ್ ಇದೆ ಅಂತ. ನನಗೂ ಫೀಲ್ ಆಯ್ತದು. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ದು ಆನ್ ವೀಲ್ಸ್ ಕನ್ನಡ. ನಾನಂತೂ ಸೂಪರಾಗಿ, ನೀವು ಸೂಪರಾಗಿ ಇರೋ ಅಂತ ಅನ್ಕೊತೀನಿ. ಹಂಗೆ ಚೆನ್ನಾಗಿರಿ. ಇವತ್ತು ಬಂದು ದ ಮೈನ್ ಟಾಪಿಕ್ ಬಗ್ಗೆ ಮಾತಾಡಬೇಕಾಯಿತು. ಈ ಗಾಡಿದು ಡಿಸ್ಅಡ್ವಾಂಟೇಜಸ್ ಏನೇನಿದೆ ಅಂತ. ಬಿಕಾಸ್ ನಾನಾಗಲೇ ಓಡಿಸಿದ್ದೀನಿ ಒಂದು 557 ಕಿಲೋಮೀಟರ್ಸು. ಮೇಯ್ನಾಗಿ ಬಂದು ಎಲ್ಲ ಹೇಳ್ತಾ ಇರೋದು ಇಂಜಿನ್ನು ಸ್ವಲ್ಪ ಲೌಡ್ ನಾಯ್ಸ್ ಇದೆ ಅಂತ. ನನಗೂ ಫೀಲ್ ಆಯ್ತದು. ಬಟ್ ಟಿಲ್ ಟೈಮ್ ಪ್ರಾಬ್ಲಮ್ ಆಗಿಲ್ಲ. ಬಿಕಾಸ್ 557 ಕಿಲೋಮೀಟರ್ಸ್ ಓಡಿಸಿ ನಾನು ಆಗಲೇ. ನೋಡ್ತಾ ಇರ್ಬೋದು ನಾಯ್ಸು, ಏನಿಲ್ಲ CPU ಯೂನಿಟಲ್ಲಿ ನಾಯ್ಸ್ ಇಲ್ಲ ಅಂತಲ್ಲ. CPU ಯೂನಿಟ್ ಒಳಗೂ ನಾಯ್ಸ್ ಇದೆ. ಬಟ್ ಕಂಪೇರ್ಡ್ ಟು CPU ಇದ್ರೊಳಗೊಂದು 5% 10% ಜಾಸ್ತಿ ಇದೆ ಅಷ್ಟೇ. ಸೊ ಬೀಯಿಂಗ್ ಕವಾಸಕಿ, ಲೈಕ್ ಸ್ವಲ್ಪ ನಾಯ್ಸ್ ಇದ್ರೂ ನಂಗೆ ಅನ್ನಿಸ್ದಂಗೆ ಪ್ರಾಬ್ಲಮ್ ಆಗಲ್ಲ. ಬಿಕಾಸ್ ನಾನು ಲಾಂಗ್ ರೈಡ್ಸ್ ಎಲ್ಲ ಮಾಡಿದ್ದೀನಿ ಆಗಲೇ. ಪ್ರಾಬ್ಲಮ್ ಆಗಿಲ್ಲ ಟಿಲ್ ಟೈಮ್ ನನಗೆ. ಬಂದು ಮೇಯ್ನಾಗಿ ಫ್ರಂಟ್ ಬ್ರೇಕ್ಸು ಸ್ವಲ್ಪ ಪ್ರಾಬ್ಲಮ್ ಅನ್ನಿಸ್ತು. ಲೈಕ್ ಲಾಂಗ್ ರೈಡ್ಸ್ ಎಲ್ಲ ಮಾಡಿದಾಗ. ಲಾಂಗ್ ರೈಡ್ಸಂಗೆ ಮಾಡಿಲ್ಲ, ಬಟ್ ಬ್ರೇಕಿಂಗ್ ಇರಬೇಕಲ್ವಾ. ಡಿಸ್ಪ್ಲೇಟು ಜಾಸ್ತಿ ಆಗಿದ್ರು ಮೇಯ್ನಾಗಿ ನಿಮ್ಗೆ ಆ ಥರ ಪಂಚಿಲ್ಲ, ಬ್ರೇಕು ಲ್ಯಾಗ್ ಇದೆ ಸ್ವಲ್ಪ. ಬಟ್ ದಿಸ್ ಪವರ್ಗೆ ಓಕೆ, ಬಟ್ ಈ ಪವರ್ಗೆ ಓಕೆ. ಬಟ್ ಮೇಯ್ನಾಗಿ ಎಲ್ಲ ಕೇಳ್ತಾ ಇರೋದೇ ಇಂಜಿನ್ ನಾಯ್ಸು ಟ್ಯಾಪೆಟ್ ಸೌಂಡ ಅಂತ. ಬಿಕಾಸ್ ನಾನು ಎಷ್ಟೊಂದು ವ್ಲಾಗ್ಸ್ ನೋಡಿದೆ ನಾರ್ತದು, ಎಲ್ಲರಿಗೂ ಸೇಮ್ ಪ್ರಾಬ್ಲಮ್ ಇದೆ. ಬಿಕಾಸ್ ಇನ್ನೂ ಯಾರಿಗೂ ಪ್ರಾಬ್ಲಮ್ ಆಗಿಲ್ಲ, ಲೈಕ್ ಗಾಡಿ ನಿಂತೋಗೋದು ಆ ಥರ ಎಲ್ಲ. CPU ಯೂನಿಟ್ ಒಳಗೂ ಸೌಂಡ್ ಇರೋದ್ರಿಂದ ಇಟ್ಸ್ ಲೈಕ್ ಓಕೆ ಅನ್ಕೊತೀನಿ ನಾನು. ಬಿಕಾಸ್ ಪ್ರೈಸಿಗೆ ಏನು ಬೇಕು ಆ ಥರ ಕೊಟ್ಟಿರ್ತಾರೆ. ಕವಾಸಕಿಲಿ 2.5 ಲಕ್ಷ ಆನ್ ರೋಡ್ ಪ್ರೈಸಿಗೆ ಸಿಗುತ್ತೆ ಅಂದರೆ ಇಟ್ಸ್ ನಾಟ್ ಅ ಈಸಿ ಟಾಸ್ಕ್ ಅಟ್ ಆಲ್. ಅಯ್ಯೋ, ನೈಟ್ ನಂದಿ ಹಿಲ್ಸ್ಗೆ ಹೋಗಿದ್ದು ಹೆವಿ ಮಕ್ಕರಾಗೋಯ್ತು. ನೈಟ್ ವ್ಲಾಗ್ಸ್ ಹಾಕಲ್ಲ ಬಿಕಾಸ್ ಗೊತ್ತು ಓಡಲ್ಲ ಅಂತ. ಓಡಲ್ಲ ಅನ್ನೋದಕ್ಕಿಂತ ಕತ್ಲೆ ಅನ್ನೋದಿದ್ದಾಗ ಯಾರೋ ಅದನ್ನ ಟ್ಯಾಪ್ ಕೂಡ ಮಾಡಿ ನೋಡಲ್ಲ. ಏನು ಗುರು ಮಾಡ್ತಾವ್ರಿ ಇವರು. ಸಿಗ್ನಲ್ಲೇ ಬಂದ್ಬಿಡ್ತಾ. ಮೈನಾಜಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಹೊಸೊಬ್ರು ನೋಡ್ತಾ ಇದ್ದಾರೆ ಚಾನಲ್ನ, ನೋಡ್ತಾ ಇರ್ಬೋದು. ಮತ್ತು ಸೀಟು ಅಷ್ಟೇ, ನೀವು ಲಾಂಗ್ ರೈಡ್ಸ್ ಎಲ್ಲ ಮಾಡ್ತೀರಾ ಅಂದರೆ ಅಷ್ಟು ಕಾಂಫಿ ಆಗಿಲ್ಲ. ಇಟ್ಸ್ ಫಕಿನ್ ಮೇಡ್ ಫಾರ್ ಆಫ್ ರೋಡ್ ಅಷ್ಟೇ. ಪ್ರಾಪರ್ ಆಫ್ ರೋಡಿಗೆ ಮಾಡಿರೋ ಗಾಡಿ ಇದು. ಅದನ್ನ ರೋಡ್ ಲೀಗಲ್ಗೆ ಏನೇನು ಬೇಕೋ ಅಷ್ಟು ಮಾಡ್ಬಿಟ್ಟು ಬಿಟ್ಟವ್ರೆ ಪಾಪ ಹುಡುಗರು ಡೈಲಿ ಓಡಾಡಲಿ ಅಂತ. ಬಿಕಾಸ್ ಟ್ರಯಲ್ಸಂಗೆ ಮಾಡಿದಾಗ ವಿ ಕಾಂಟ್ ಎಕ್ಸ್ಪೆಕ್ಟ್ ಕಂಫರ್ಟ್ ಆ್ಯಂಡ್ ಶಿಟ್. ಬೇಕಾದರೆ ಮಾಡಿಸ್ಕೋಬೋದು, ಒಂದು ರೌಂಡ್ ಕುಷನಿಂಗ್ ಮಾಡಿಸ್ಕೋಬೋದು ಉದ್ದ ಇದ್ದೀರಾ ನೀವು ಅಂದರೆ. ಬಿಕಾಸ್ ನಾನು ಇವಾಗಿರೋ ಹೈಟ್ಗೆ ಕಷ್ಟ ಇದೆ. ಇನ್ನೂ 1 ಇಂಚ್ 1.5 ಇಂಚ್ ಬಂದ್ಬಿಡುತ್ತದು ಕುಷನಿಂಗ್ ಮಾಡಿಸ್ತೀನಿ ಅಂದರೆ. ಸೊ ಕಷ್ಟ ಆಗುತ್ತೆ. ಅಯ್ಯೋ, ಆದರೂ ನೆನ್ನೆ ಚಳಿ ಲ್ಯಾಂಡ್ ಹಿಡ್ಕೊಳಕ್ಕಾಯ್ತಾ ಇರಲಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ಅಷ್ಟು ಸೈಕ್ ಆಗಿಬಿಟ್ಟಿತ್ತು. ಬಟ್ ಗಾಡಿ ನಂಗೆ ಎಲ್ಲೋ ಕೈ ಕೊಟ್ಟಿಲ್ಲ ಟಿಲ್ ನಾವು. ಲೈಕ್ ಟ್ಯಾಪೆಟ್ ಆರ್ ಅದು ಇದು ಬುಲ್ಶಿಟ್ ಫಕ್ಕಾಗಿ. ಬಿಕಾಸ್
ಕಂಪ್ನಿ ಬಂದು ದೊಡ್ಡ ಕಂಪ್ನಿ, ಭಯ ಅನ್ನೋದಿರುತ್ತೆ. ಈ ಕಂಪ್ನಿಲಿ ಸಣ್ಣ ಬೈಕ್ಸು ECCದು ಯಾವುದು ಇಂಡಿಯನ್ ಮಾರ್ಕೆಟ್ ಒಳಗೆ ಇರಲಿಲ್ಲ, ಇದ್ರೂ ರೋಡ್ ಲೀಗಲ್ ಇರಲಿಲ್ಲ. ಸೊ ಅವ್ರಿಗೊಂದು ಭಯ ಇರುತ್ತೆ, ಓ ಕಂಪ್ನಿನೇ ಮಕ್ಕರ್ ಆಗ್ಬಿಡುತ್ತೆ ಕ್ವಾಲಿಟಿಲಿ ಕಾಂಪ್ರಮೈಸ್ ಆದರೆ ಅಂತ. ಬಟ್ 2.5 lakhsಗೆ ಇಟ್ಸ್ ಬಿಯಾಂಡ್ ವಾಟ್ ವಿ ಎಕ್ಸ್ಪೆಕ್ಟ್. ಕಷ್ಟ, ಸಂಡೇನೂ ಓಡಿಸೋದು, ಪ್ರತಿದಿನ ಎಲ್ಲರಿಗೂ ಏನಾದರೂ ಒಂದು ಇದ್ದೇ ಇರುತ್ತೆ. ನನಗನ್ನಿಸ್ದಂಗೆ ಮೇ ಬಿ ಇನ್ ಫ್ಯೂಚರ್ ಡಿಸ್ಪ್ಲೇಟ್ ಚೇಂಜ್ ಮಾಡಿಸ್ತೀನಿ. ಬಿಕಾಸ್ ನಂಗೆ ಬ್ರೇಕಿಂಗ್ ಬೇಕು ಇನ್ನೊಂದು ಸ್ವಲ್ಪ. ಸ್ಟಾಪೇಜ್ ಎಲ್ಲ ಮಾಡೋಕ್ಕೆ ಆಗ್ತಾಯಿಲ್ಲ ಇದರಲ್ಲಿ. ವೀಲೀಸ್ ಓಕೆ, ಸ್ಟಾಪೇಜ್ ಬೇಕಲ್ಲ. ಸ್ಟಾಪೇಜ್ ಅನ್ನೋದಕ್ಕಿಂತ ಮೇಯ್ನಾಗಿ ಆ ಪವರ್ ಇರಬೇಕು. ಬ್ರೇಕ್ ಹಿಡಿದ್ರೆ ಗಚ್ ಅಂತ ನಿಂತ್ಕೊಬೇಕು. ಲ್ಯಾಗ್ ಆಗ್ತಿದೆ, ಸಡನ್ನಾಗಿ ಹಿಡ್ದಿದ ತಕ್ಷಣ ಹಿಡಿತಾ ಇಲ್ಲ. ಅದೇ ABS ಆಫ್ ಮಾಡ್ಕೊಬೇಕು ಅಷ್ಟೇ. ಇನ್ನೊಂದು ರೌಂಡ್ ಇಟ್ಟಾಡ್ಬೋದು ಬಿದ್ದಿ ಅವಾಗ. ಈಗ ಹೊಟ್ಟೆ ಹಸೀತೈತೆ ಗುರು. ಹೆವಿ ಹೊಟ್ಟೆ ಹಸೀತೈತೆ. ನೈಟು ರೈಡ್ಗೆ ಹೋಗ್ಬೋ, ಅದೇ ಅಲ್ಲಿ ತಿಂದು ಅದು ಇದು. ಬಟ್ ಏನೂ ಸಾಕಾಗಲಿಲ್ಲ. ಒಂದು ರೌಂಡ್ ಮಲ್ಕೊಂಡಿದ್ನಲ್ಲ. ಇವತ್ತೇ ಶೂಟ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡೋದು ಈ ವ್ಲಾಗು. ಬಿಕಾಸ್ ಏನೂ ಮಾಡೋಕ್ಕಾಗಲ್ಲ. ನೈಟ್ ರೈಡ್ದೆಲ್ಲ ತಾಯಣೆಗೂ ನಾನು ಹಾಕಲ್ಲ. ಹಾಕಿದ್ರು ಏನಾದರೂ ಪ್ರಾಪರ್ ಮೈನ್ ಕಂಟೆಂಟ್ ಇದ್ದರೆ ಮಾತ್ರ ಹಾಕ್ತೀನಿ. ರೆಕಾರ್ಡ್ ಮಾಡ್ತೀನಿ, ಬಟ್ ಆ ಥರ ಪ್ರಾಪರ್ ಮೈನ್ ಕಂಟೆಂಟ್ ಇದ್ದರೆ ಮಾತ್ರ ಹಾಕೋದು. ಇಲ್ಲ ಅಂದ್ರೆಲ್ಲ ಚಾನ್ಸೇ ಇಲ್ಲ. ಬನ್ನಿ ಒಂದು ಎರಡು ನೀರು ಕುಡ್ಕೊಂಡು ಹೋಗೋಣ. ಬಾಡಿ ಬೇರೆ ಹೆವಿ ಹೀಟ್ ಆಗ್ಬಿಟ್ಟೈತೆ. ಬಿಸಿಲಿದ್ದಾಗ ನೀವು ಎಳ್ನೀರು ಹಾಕಿ, ಬಾಡಿನ ತಂಪು ಕೂಲಾಗಿ ಮಡಿಕೋಬೇಕು. ಇವಾಗ ಎಳ್ನೀರು ಹಾಕ್ಕೊಂಡು ಕಾಲೇಜ್ ಹತ್ರಕ್ಕೆ ಹೋಗೋಣ. ಕಾಲೇಜ್ ಹತ್ರ ಅಂದರೆ ಓಮ್ನ ಮೀಟ್ ಆಗತ್ತೆ. ಓಮ್ನ ಮೀಟ್ ಆಗಿಬಿಟ್ಟು ಸ್ವಲ್ಪ ಬಿಯರ್ ಟ್ರೇಮ್ ಅವು ಇವು ಕೆಲಸಗಳವೆ. ಮೇ ಬಿ ಈ ಗಾಡಿ ಕಂಪ್ಲೇಂಟ್ ಬಂದರೂ ಮಾಡಿಕೊಡ್ತಾರೆ. ಬಿಕಾಸ್ ಬ್ರ್ಯಾಂಡಿಂಗ್ ಅನ್ನೋದು ಮಕ್ಕರ್ ಆಗ್ಬಿಡುತ್ತೆ ಇಫ್ ಸಮಥಿಂಗ್ ಗೋಸ್ ರಾಂಗ್. ಸೊ ವರಿ ಮಾಡಬೇಡಿ. ಈಸ್ಕೋಬೇಕು ಅನ್ನೋರು ಗಾಡಿನ ಆರಾಮಾಗಿ ಇನ್ವೆಸ್ಟ್ ಮಾಡಿ ಗಾಡಿ ಮೇಲೆ. ಬಿಕಾಸ್ ನೆಕ್ಸ್ಟು ಬೇಕು ಅಂದರೆ ಈ ಥರ ಗಾಡಿ ಸಿಗಲ್ಲ. ಈ ಥರ ಪವರ್ಡ್ ಮಿಷಿನ್, ಓ ಕ್ರೇಜಿ ಮಿಷಿನ್ ಅಂದ್ಕೊಳ್ಳಿ. ಕಂಟೆಂಟ್ ಇಷ್ಟ ಆಗಿದರೆ ಮೇಯ್ನಾಗಿ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.